ರಾಜಕಾಲುವೆ ಒತ್ತುವರಿ ಮಾಡಿ ಅನಧಿಕೃತವಾಗಿ ಬಡಾವಣೆ ನಿರ್ಮಿಸಿದ ದೂರಿಗೆ ಸಂಬಂಧಿಸಿದಂತೆ ವರದಿ ನೀಡದೆ ಉಡಾಫೆ ತೋರಿದ ಬೆಂಗಳೂರು ಪೂರ್ವ ತಾಲೂಕು ತಹಸೀಲ್ದಾರ್ ರಾಜೀವ್ ಅವರಿಗೆ ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ 1 ಲಕ್ಷ ದಂಡ ವಿಧಿಸಿದೆ. ಈ ಬಗ್ಗೆ ಬೆಳತ್ತೂರು ಪರಮೇಶ್ ಎಂಬುವರು ದೂರು ನೀಡಿದ್ದರು. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಳ್ಳಿ ಹೋಬಳಿಯ ಕಾಡುಗುಡಿ ಗ್ರಾಮದ ಸರ್ವೆ ನಂಬರ್ 299 ಹಾಗೂ ಬೆಳತ್ತೂರಿನ ಸರ್ವೆ ನಂಬರ್ 11/4A 11/4B ಜಮೀನಿನಲ್ಲಿ 9 ಗುಂಟೆ ಕಾಲುವೆ ಜಾಗ ಅತಿಕ್ರಮಿಸಿ ಸಾಯಿ ಚರಣ್ ಎಂಬ ಹೆಸರಿನಲ್ಲಿ ಅಕ್ರಮ ಬಡಾವಣೆ ನಿರ್ಮಿಸಿದ್ದರು. ಈ ಬಗ್ಗೆ ವರದಿ ನೀಡುವಂತೆ ಕೋರ್ಟ್ ಆದೇಶ ಇದ್ದರೂ ಸಹ ನಿರ್ಲಕ್ಷ್ಯ ಮಾಡಿದ ತಹಸೀಲ್ದಾರ್ಗೆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ದಂಡ ವಿಧಿಸಿ ಕೆಆರ್ಪುರ ಪೊಲೀಸರಿಗೆ ವಾರೆಂಟ್ ರವಾನಿಸಿದೆ. ಸರ್ಕಾರಿ ಭೂಮಿ ಉಳಿಸುವಲ್ಲಿ ಸರ್ಕಾರಿ ಅಧಿಕಾರಿಗಳು ಶಾಮೀಲು ಆಗಿ ವಿಫಲರಾಗುತ್ತಿರುವುದು ದುರಂತ. ಈ ಬಗ್ಗೆ ದೊಡ್ಡ ಆಕ್ರೋಶ ಜನಮಾನಸದಲ್ಲಿ ಹೆಚ್ಚಾಗುತ್ತಿದೆ. ಇಂತಹ ಭೂಗಳ್ಳ ಪ್ರಕರಣಗಳು ಬೆಂಗಳೂರಿನಲ್ಲಿ ಅದೆಷ್ಟು ಸಾವಿರ ಎಕರೆಗಳು ಇವೆಯೋ 16 ಎಕರೆಗಳಷ್ಟು ವಿಸ್ತೀರ್ಣದ ಕೆರೆಗಳನ್ನು ಗೋಮಾಳ, ಬಂಡೆಕರಾಬು ಲೂಟಿ ಹೊಡೆದು ದೊಡ್ಡವರು, ಯಜಮಾನರು, ಬಾಸ್ ಎನಿಸಿಕೊಂಡ ಕಾರ್ಪೊರೇಟರ್, ಶಾಸಕ, ಸಚಿವರೂ ಆಗಿರುವ ಇಂಥವರು ಹೊರಗೆ ಬರಬೇಕಿದೆ. ಈ ಬಗ್ಗೆ ಸಾರ್ವಜನಿಕರು ಹೋರಾಟ ನಡೆಸಿ ಸರ್ಕಾರಿ ಭೂಮಿ ಉಳಿಸಬೇಕಿದೆ.